ಯು ಗೈಸ್. ಇದು ನೋಡಿ ಬಾವ್ ಅಂತೇಳಿ ನಮ್ಮ ಬಾವ್ ತಿನ್ಸೋದು ಇವತ್ತು. ಸಿಕ್ಕಾಪಟ್ಟೆ ಜನ ವಿಶ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ. ಜುರಾಸಿಕ್ ಪಾರ್ಕ್ ಇದ್ದಂಗೆ ಅದು. 1 month ಸ್ಯಾಲ್ರಿ ಈ ವಾಚ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮನ್ ಚಾನಲ್. ಇವತ್ತು ನನ್ನ ಬರ್ಡೇ. ಎಷ್ಟು ಸ್ನಾನ ಮಾಡಿದೆ, ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿದ್ದೀನಿ ಇವಾಗ ಟೆಂಪಲ್ ಹೋಗೋಕ್ಕೆ ಅಂತೇಳಿ. ಯಾವ ನನ್ನ ಬರ್ಡೇ ಇವತ್ತು ಅಂತ ಹೇಳ್ತೀಯಾ ಅದಕ್ಕೆ? ಹ್ಯಾಪಿ ಬರ್ಡೇ. ನಿಮಗೆ ನನ್ನ ಜೊತೆ ಜಗಳ ಮಾಡಿದೆ. ನೋಡ್ಕೊಳ್ಳಿ. ನೀ ನನ್ ಚೆನ್ನಾಗಿ ನೋಡ್ಕೊಳ್ಳೋದು ಬೇಡ ಫಸ್ಟ್. ನಾ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮನ್ನ. ಬಾರಿ ಬಾರಿ. ನೀವು ಚೆನ್ನಾಗಿ ನೋಡ್ಕೊಳ್ಳೋದೇ ಇಂಪಾರ್ಟೆಂಟ್. ಇವಾಗ ಟೆಂಪಲ್ ಹೋಗೋಣ. ನನ್ನ ಬೈಕ್ ಎಷ್ಟು ದಿನ ಆಯ್ತು ಇನ್ನು ಹಿಂಗೆ ಇದೆ, ಓಪನೇ ಮಾಡಿಲ್ಲ. ದೇವ್ರೆ, ಕಾರ್ ಬಂದವಾಗಿಂದ ಬೈಕ್ ಬಿಡ್ತಾನೆ ಇಲ್ಲ. ಕಾರ್ ಅಂದ್ರೆ ಹಂಗೆ ನೋಡು, ಕಾರ್ ಡೈಲಿ ಯೂಸ್ ಮಾಡೋ ಥರ ಆಗ್ಬಿಟ್ಟದು ಈಗಲ್ಲ. ಕಾರ್ ವಾಶ್ ಮಾಡಿದ್ದು ಗೈಸ್, ಅದಕ್ಕೆ ಈ ಥರ ಚಕಪಕ್ಕ ಹೊಳಿತಿದೆ. ಇಲ್ಲಿ ಸ್ವಲ್ಪ ಏನೋ ಪಿಟ್ಟಿ ಹಾಕ್ಬಿಟ್ಟಿದೆ. ಬರ್ಡೇ ಥರನೇ ಫೀಲ್ ಆಗ್ತಿಲ್ಲ. ಏನಕ್ಕೆ ಹೇಳು, ನೀನ್ ಮದುವೆಗಿಂತ ಮೊದಲು ಅದು ಇದೆಲ್ಲ ಗಿಫ್ಟ್ ಎಲ್ಲ ಕೊಟ್ಟಿದ್ದೆ. ಇದೆಲ್ಲ ಕಟ್ ಮಾಡ್ತೆ, ನಾನೇ ಕಟ್ ಮಾಡ್ತೆ. ನಾ ಕಟ್ ಮಾಡಲ್ಲ ಇದು. ಇಲ್ಲೆಲ್ಲ ಇದೆ ಪ್ರಾಬ್ಲಮ್. ರೋಡಲ್ಲಿ ಗಾಡಿ ಓಡಾಡೋದಕ್ಕೆ ಜಾಗ ಬಿಡುವುದಿಲ್ಲ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬರೀ ಬಾಲ ಹ್ಯಾಪಿ ಬರ್ಡೇ ಹೇಳಿ ಹೇಳಿ ಮುಗಿಸ್ತೇನೆ ಕಾಣಿಸುತ್ತೆ ಇವತ್ತು ಹೇಳಿದ್ದೀನಿ ಅಷ್ಟೇ. ಮದುವೆ ಆಗಿದ್ದೀನಿ, ಇನ್ನೆಂತ ಬೇಕು? ನಾನೇ ಗಿಫ್ಟ್, ನಿಮಗೇನೆಂತ ಗಿಫ್ಟ್ ಬೇಕು? ದೇವರಿಗೆ ಒಂದು ರೌಂಡ್ ಹೊಡೆದು ಬಂದು ಪ್ರಸಾದ ಕೊಟ್ಟಿದ್ದಾರೆ, ತಿಂತಾ ಇದೀವಿ. ಬರ್ಡೇಗೆ ಇದೆ ಸ್ಪೆಷಲ್ ದೋಸೆ ಅಂತ ಗೆಸ್ ನೋಡಿ ಗೈಸ್. ಮದುವೆ ಆದ್ಮೇಲೆಲ್ಲ ಬರೀ ಇಷ್ಟೇ ಬರ್ಡೇ. ನೋಡಿ ಗೈಸ್, ಬರೀ ದೋಸೆ ಮಾಡಿ ಸಿಂಪಲ್ ದೋಸೆ ಮಾಡಿ ತಿಂತಾವಳೆ. ನಂಗೆ ಸ್ಪೆಷಲ್ ಮಾಡ್ಬೇಕು, ಗಂಡನ್ ಬರ್ಡೇ ನಿಂಗೆ ಹಂಗೆ. ಮಸ್ತ್ ಆಗೋದಲ್ಲ ದೋಸೆ, ಸೂಪರ್ ಆಗಿದೆ. ಕಲ್ತೆ ನೀನು ಸುಮಾರು. ನಾ ಹೇಳ್ಕೊಟ್ಟೆ ಸ್ವಲ್ಪ ಕಲ್ತೆ ನೀನು ದೋಸೆ ಎಲ್ಲ ಎಂತ ಇಲ್ಲ. ನೀರ್ ದೋಸೆ ಮಾಡಕ್ ಬರ್ತಿತ್ತ ನಿಂಗೆ ಮೊದ್ಲೇ? ಈಗ ಬರ್ತದಲ್ಲ. ಈಗ ಯಾರು ಹೇಳ್ಕೊಟ್ಟಿದ್ದು? ಅಡಿಲ್ಲ ಒಂದೇ ರೇಂಜ್. ತಿಂಡಿ ಮುಗಿಸುವ, ನೆಕ್ಸ್ಟ್ ಪ್ಲಾನ್ ಅಂತ ನೋಡು. ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಮಮತಾ ಅಂತ. ಮನೆಯಲ್ಲಿ ಎಂತ ಮಾರ, ಇವತ್ತು ಬರ್ಡೇ ನಂದು. ರಜೆ ಹಾಕಿದ್ಯಾ? ಮನೇಲಿ ಇರಕ್ ರಜೆ ಹಾಕಿದ್ಯಾ ನೀನು ಇವತ್ತು? ಫಸ್ಟ್ ಗಿಫ್ಟ್ ಹಿಡ್ಕೊ ಬಂದವಳೆ. ಗೊತ್ತಿಲ್ಲ, ಇದು ನಂಗೆ ಫಸ್ಟ್ ಗಿಫ್ಟ್ ಅಲ್ಲ. ಏನಿರ್ಬೋದು? ನಂಗೆ ನಿಜ ಗೆಸ್ ಮಾಡೋಕೆಲ್ಲ ಕಷ್ಟ. ಹಂಗೆಲ್ಲ ಹೇಳಂಗಿಲ್ಲ ನೀವು, ಹೇಳಿನಾ? ನೀ ಕ್ಲೂ ಕೊಡ್ತೆ ಅಂದೆಲ್ಲ, ಕ್ಲೂ ಕೊಡು. ನೀವು ಬೇಕಾಗಿರೋದೆ ನೋಡ್ತಿದ್ರಿ ತಗೋಬೇಕು ಅಂತ. ನಿಜ? ಗೊತ್ತಾಯ್ತು. ಏನು ಇದು? ವಾಚ್ ಇಡಕ್ಕೆ ಸಕಲವಲ್ಲ, ನೀವೇ ಹೇಳ್ಬೇಕು. ಇಲ್ಲಿ ಅನ್ಲಾಕ್ ಮಾಡಕ್ಕಿದೆ. ವಾಚ್ ಹಾಕಕ್ಕೆ ಇದು. ನೋಡಿ ಗೈಸ್, ನನ್ನ ಅದ್ರೆ ಇರೋದು ಈಗ 2 ವಾಚ್. ಇನ್ನಿಷ್ಟು ವಾಚ್ ಎಲ್ಲ ತಗೋಬೇಕಲ್ಲ. ಇವಾಗ ಯಾವ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ? ಲೆನ್ಸ್ ಕಾರ್ಡ್ ಬಾಕ್ಸ್. ಸೊ ನಾನ್ ಕೊಟ್ಟಿದ್ದು ಬರ್ತಿದೆ. 1 month ಸ್ಯಾಲ್ರಿ ಈ ವಾಚ್. ಎಷ್ಟಿರ್ಬೋದು ಸ್ಯಾಲ್ರಿ ಗೆಸ್ ಮಾಡಿ. ಅವಾಗ ಫಸ್ಟ್ ಕೆಲ್ಸಕ್ಕೆ ಸೇರಲ್ಲ. 2 ವಾಚ್ ಫಿಕ್ಸ್ ಆಯ್ತಲ್ಲ. ಇದು ಪುಟ್ಟಿ ಕೊಡ್ಸಿರೋ ವಾಚ್, ಇದು ನಾನ್ ತಗೊಂಡಿರೋ ವಾಚ್. ನನ್ನ ಹೆಂಡತಿ ನನ್ನ ಬರ್ಡೇಗೆ ಅಂತ ಹೇಳಿ ನಿನ್ನೆ ರಾತ್ರಿಯಿಂದ ಕೇಕ್ ಆರ್ಡರ್ ಮಾಡ್ತಾವಳೆ, ಇನ್ನೂ ಬಂದಿಲ್ಲ ಅಂತ. ಕೇಕ್ ಅಂತ ನಂದೇ ಮೂರ್ತಿ ಮಾಡಿದ್ಯಾ? ಕೇಕ್ ಆರ್ಡರ್ ನೈಟ್ 12 ಗಂಟೆ ಕೇಕ್ ಬಂದಿಲ್ಲ ಅಂತ ಹೇಳಿ ಕುತ್ಕೊಂಡವಳೆ ಗೈಸ್. ಝೊಮ್ಯಾಟೋದಲ್ಲ ಆರ್ಡರ್ ಮಾಡಿದ್ದ. ಅವನು ಡೆಲಿವರಿ ಬಾಯ್ ಎಂತ ಅನ್ಯಾಯನ ಗೊತ್ತಿಲ್ಲ. 11 ಗಂಟೆಗೆ ಆರ್ಡರ್ ಹಾಕಿದ್ದು, ಇನ್ನೂ ಬಂದಿಲ್ಲ ಗೈಸ್ ಕೇಕ್. ಜವಾಬ್ದಾರಿ ಇಲ್ಲ. ಕೇಕ್ ನೋಡಿ ಈಗ ಹುಡುಕ್ತಿದ್ಯಾ? ಆಲ್ರೆಡಿ ಆರ್ಡರ್ ಹಾಕಿ ಮತ್ತೆ ಅದೇ ತರ ಆಗ್ತಿದೆ. ಎಂತ ಮಾಡುದು ಮಾರೆ, ನಮ್ಗೆಲ್ಲ ಹಿಂಗೆಲ್ಲ ಆಗ್ಲಿಲ್ಲಪ್ಪ. ಆ ದಿನ ನಾ ಕೇಕ್ ಆರ್ಡರ್ ಮಾಡಿದಾಗ ನಾನು ಈ ತರ ಕೇಕ್ ಆರ್ಡರ್ ಮಾಡಲ್ಲ. ಆ ತರ ಕೇಕ್ ಫ್ಲೇವರ್ ನಾ ಹೇಳಿದ್ದು.
ಫ್ಲೇವರ್ ಇಸ್ ವೆರಿ ಗುಡ್ ಯು ನೋ. ಈಗ ನಿಮಗೆ ಇಷ್ಟವಾಗಿರೋ ಫ್ಲೇವರೇ ನಾವು ಆರ್ಡರ್ ಹಾಕಿದ್ದು. ಅದಕ್ಕೆ ಇನ್ನೂ ಬಂದಿಲ್ಲ. Hate it when my doubts and my fears swell up like the ocean. It feels like I could drown. 2 ಸಲ ಪಾಪ ಕೇಕ್ ಆರ್ಡರ್ ಮಾಡಿದ್ಲು. ಅವಳು ಯಾವ್ದೋ ಬೇರೆ ಏನೋ ತರಿಸ್ಬೇಕಂತಿದ್ಲಂತೆ, ಸಿಕ್ತಿಲ್ಲ. ಅದಕ್ಕೆ 2 ಸಲ ರೀಫಂಡ್ ಮಾಡಿದ್ರು. ಹೌದಾ? ಹ್ಯಾಪಿ ಬರ್ಡೇ ಟು ಮೀ. ರೆಡಿಯಾಗಿ ಹೊರಗೋಗೋದು. ಬಟ್ಟೆ ಬನಿಯನು ಚಡ್ಡಿ. ಗೈಸ್ ನಾನು ರೆಡಿ ಆದೆ, ಮಮತಾ ಅವ್ರ ಇನ್ನೂ ರೆಡಿ ಆಗಿಲ್ಲ. ಎಲ್ಲಿ ಇಷ್ಟೊತ್ತು ಮಿರರ್ ಹತ್ರ ನಿಂತ್ಕೊಂಡಿದ್ರು ಗೈಸ್. ನಮ್ದು ರೆಡಿ ಅಂತ ಬರ್ತಾರೆ ಗೈಸ್. ಇದು ಒಂದು ಗಿಫ್ಟ್ ಮಮತಾ ಅವ್ರು ಕೊಡ್ಸಿದ್ದು ಡ್ರೆಸ್. It feels like I could drown in my tears. Everything's overflowing. Scared that I won't get it right. ನೋಡಿ ಗೈಸ್, ಇದೆಲ್ಲ ನಾ ಇಟ್ಕೋಬೇಕಂತೆ. ಎಂತ? ಹೌದು, ಇದೆಂತ ಲಿಪ್ ಬಾಮ್. ನೋಡಿ, ನಾವು ಯೂಸ್ ಮಾಡಿಲ್ಲ ಅಂದ್ರೆ ನಾವೇ ಇಟ್ಕೋ. ನೀವು ಯೂಸ್ ಮಾಡೋದಿಲ್ಲ. ನಾನು ಯೂಸ್ ಮಾಡಿದ್ದೆ, ಇದು ಯೂಸ್ ಮಾಡಿದ್ದೇನೆ, ಇದು ಯೂಸ್ ಮಾಡಲಿಲ್ಲ ಗೈಸ್ ನಾನು. ಇವಾಗ ಹೇಳಿ, ಇವಾಗ ನಾವು ಯೂಸ್ ಮಾಡ್ತೀವಿ. ಲಿಪ್ ಬಾಮ್ ಯೂಸ್ ಮಾಡ್ತೀರಿ? ಲಿಪ್ ಬಾಮ್ ಇದು ಯೂಸ್ ಮಾಡಲಿಲ್ಲ ನಾನು. ಇದು ನಿಂದಲ್ಲ. ನಾನು ಹೆಂಡತಿ ರೆಡಿ ಗೈಸ್, ನಾನು ರೆಡಿ. ಪುಟ್ಟಿದ್ದು ಸ್ವಲ್ಪ ಐಟಮ್ಸ್ ಇತ್ತು, ಇಲ್ಲೇ ಇಟ್ಟಿದ್ದೀನಿ. ಈಗ ಹೊರಡ್ಬೇಕಷ್ಟೇನೆ. ಇನ್ನೊಂದು ಸ್ಟ್ಯಾಂಡ್ ಹಾಕಿದ್ರೆ ಸಖತ್ತಾಗಿರೋದಲ್ಲ ಗೈಸ್. ಹಿಂಗೆ ಇಟ್ಕೊಂಡು ನಾನು ಆರಾಮಾಗಿ ಡ್ರೈವ್ ಮಾಡ್ತಾ ಮಾತಾಡ್ಬೋದಿತ್ತು. ಕ್ಯಾಮ್ರಾಗೆ ಹಾಗೆ ಮಾಡ್ತಾರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಗಾಡಿ ಬಂತು. ಊಟ ಮಾಡಿದ್ಯಾ? ಸರಿ, ಬಾಯ್. ಆಯ್ತು, ಬರ್ತೀವಿ ಸರಿ ಗೈಸ್. ಇಲ್ಲಿಂದ ಎಷ್ಟು ಒಂದು 9 ಕಿಲೋಮೀಟರ್ ಇದೆ. ಇವಾಗ ಒಂದು ರೆಸ್ಟೋ ಬಾರ್ಗೆ ಹೋಗ್ತಿದೀವಲ್ಲ. ರೆಸ್ಟೋ ಬಾರ್ ಅಲ್ಲ, ಎಷ್ಟು ಬಾರೆ ಬ್ರೀವ್ ಆನ್ ಕಿಚನ್. ಹೆಸರು ಬಂದು ಸುಖ. ನನ್ನ ತಂಗಿ ಮನೆ ಅಲ್ಲಿಂದ 2 ಕಿಲೋಮೀಟರ್. ಅವರು ಅಲ್ಲಿಗೆ ಬರ್ತಾರಂತೆ, ಜಾಯ್ನ್ ಆಗ್ತಾರೆ. ಪೆಟ್ರೋಲ್ ಹಾಕ್ಬೇಕಲ್ಲಮ್ಮ, ನಿಂದು ಇದೊಂದು ಗಿಫ್ಟ್ ಆಗ್ಬೇಕು. ಪೆಟ್ರೋಲ್ ಗಿಫ್ಟ್ ಮಾಡ್ಬೇಕು. ಸುಮಾರು ಸಲ ಆಗಿದೆ ಅದು. ಎಲ್ಲ ಹಿಂಗೆಲ್ಲ ಹೇಳ್ಬೇಡ. ವಿಡಿಯೋ ಮಾಡಿದಾಗ ಏನ್ ಅನ್ಕೊಳ್ಳೋರು ಜನ, ಬರೀ ನಿನ್ನ ಹತ್ರನೇ ಪೆಟ್ರೋಲ್ ಹಾಕ್ಸ್ಕೊಂತ ಅನ್ಕೊಬಿಡೋರು. ಸುಮ್ಮನೆ ಗೈಸ್, ಎಲ್ಲಿಗೆ ಹೋಗೋದಿದ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಸಾಕಾಗೋಗುತ್ತೆ. ಇವತ್ತು ಅವಳೆ ಹಾಕ್ಸ್ತಿದ್ದಾನೆ. ಹೊರಗಡೆ ಹೋಗಿ ನಿಂತ್ಕೊಂಡು ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ ಕೇಳ್ತಾ ಇದ್ಲು ನನ್ನ ಹತ್ರ. ಶೂ ಹಾಕಿದಾಳಲ್ಲ ಅದಕ್ಕೋಸ್ಕರ. ಎಂತ ಹೇಳ್ತಿಲ್ಲ, ಪಾಪ ಪೆಟ್ರೋಲ್ ಹಾಕ್ಸಿದ್ಲು ಅಂತ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾ ಹೇಳಿದಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬಂದದ್ದು. ಅವ್ರಿಗೆ ಥ್ಯಾಂಕ್ ಯು. ನಿಂಗೆ ಹೇಳಿದಲ್ಲ ನಾನು. ಅರೇ ಈ ಕವರ್ ಅಪ್ ಮಾಡೋದೆಲ್ಲ ಎಲ್ಲಿ ಕಲ್ತ್ರೆ ನಾವು ನೀವು. ಗೈಸ್, ನಾ ವಿಡಿಯೋದಲ್ಲಿ ನೋಡಿದ್ದು. ಈಗ ಹೋಗ್ತಿರೋದು ರೆಸ್ಟೋರೆಂಟ್ ಸಖತ್ತಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಿ, ಫೋಟೋದಲ್ಲೆಲ್ಲ. ಹೋದ್ಮೇಲೆ ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ, ಫುಡ್ ಹೆಂಗಿದೆ ಅಂತ ಹೇಳಿ ನೋಡೋಣ. ಇದ್ರ ಮೇಲೆ ವೈಟ್ ಕೂರತ್ತಲ್ಲ, ಅದ ಆ ದಿನ ಏನೋ ತರಕ್ ಹೋಗಿದ್ದಲ್ಲ ನಾವು. ಎಂತ ತರ್ಬೇಕಿತ್ತಲ್ಲ, ಲೆಂಟ್ ರಿಮೂವರ್ ರೋಲ್. ಅದು ರೋಲರ್ ಸಖತ್ ಆಗ್ತಿತ್ತು. ಇದೆಲ್ಲ ನಾನು ನಿಮಗೆ ಲಾಸ್ಟ್ ಟೈಮ್ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಏನ್ ಪ್ಲಾನ್ ಮಾಡಿದ್ದಂದ್ರೆ 28 ಬರ್ಡೇಗೆ 20 ಏಜ್ ಹೇಳ್ಬೇಕಾ 28 ಬರ್ಡೇಗೆ 28 ಗಿಫ್ಟ್ ಕೊಡ್ಬೇಕಂತ ಅನ್ಕೊಂಡಿದ್ದು, ಬಟ್ ಆಗ್ಲಿಲ್ಲ. ಅದಕ್ಕೆ ಈ ಸಲ ಕೊಡ್ತಿದ್ಯಾ? 28 ಏನ್ ಕೊಡ್ಲಿಲ್ಲಪ್ಪ. ಇವತ್ತು ಬೆಳಿಗ್ಗೆ ಕೊಟ್ಟಿದ್ದು ಒಂದೇ. ಈ ಸಲ 28 ಎಲ್ಲ ಆಗೋದಿಲ್ಲ. ಈ ಸಲ 29 ಅಲ್ಲ. ಜೋರಿದ್ದೀರಿ. ಏನಾದರೂ ಒಂದು ಮಿಸ್ ಆದ್ರೆ ಜೋರ್ ಮಾಡ್ತೀರ ನಮ್ಗೆ. ಇವಾಗ ಅವರೇ ಮುಂದೆ ನುಗ್ತಾ ಇದ್ದಾರೆ. ಮರ್ತಾ ಇತ್ತು ನಂಗೆ, ಇಲ್ಲ ಹತ್ರ ಅಂತ ಅನ್ಕೊಂಡೆ. ಇನ್ನು ಮುಂದೆ ಹೋಗ್ತಿದ್ದೀನಿ ಅದಕ್ಕೆ. ಗೈಸ್, ನಾವು ರೀಚ್ ಆಗಿದೀವಿ ಇವಾಗ. ಸುಖ ಇದೆ, ಸಕ್ಕದಾಗದಲ್ಲ ಔಟ್ ಸೈಡ್. ಒಳಗಡೆ ಹೋಗಿ ಹೆಂಗಿದೆ ಅಂತ ನೋಡೋಣ. ವ್ಯಾಲೆಟ್ ಪಾರ್ಕಿಂಗ್ ಇದೆ ಅನ್ಸುತ್ತೆ. ಗೈಸ್, ಜಸ್ಟ್ ರೀಚ್ ಆದ್ವಿ ಇವಾಗ. ಕಾರ್ ಪಾರ್ಕ್ ಆಯ್ತಿಲ್ಲ. ಕಾರ್ ಕೀ ಕೊಟ್ಟಿದೀವಿ. ವ್ಯಾಲೆಟ್ ಪಾರ್ಕಿಂಗ್ ಎಂಟ್ರೆನ್ಸ್ ಇದು ಮಸ್ತ್ ಇದಲ್ಲ. Hate it when my doubts and my fears swell up like the ocean. It feels like I could drown in my tears. Everything's overflowing.
ಗೈಸ್ ಇನ್ನು ಪುಟ್ಟಿ ಕಡೆ ಅವ್ರಿಗೆ ವೇಟ್ ಮಾಡ್ತಿದೀವಿ, ಇನ್ನು ಬಂದಿಲ್ಲ ಅವರು. ನಾವಲ್ಲಿ ತನ ಫೋಟೋ ಶೂಟ್ ಮಾಡುವಲ್ಲ. ರೆಡಿ ಗೈಸ್, ಪ್ಲೇಸ್ ಮಾತ್ರ ಸಕ್ಕದಾಗಿದೆ ಆಯ್ತಾ, ನಂಗೆ ಇಷ್ಟ ಆಯ್ತು. ನಮ್ಸ ಕರ್ಕೊಂಡ್ ಬಂದಿರೋದು ಒಂದು 3ನೇ ಪ್ಲೇಸ್ ಅನ್ಸುತ್ತೆ ಇದು. ಒಳ್ಳೆ ಚೂಸ್ ಮಾಡ್ತಾರೆ, ಅದೊಂದು ತಲೆಬಿಸಿಲ್ಲ ನನ್ಗೆ. ಅವ್ಳು ಹೇಳಿದಲ್ಲಿ ಹೋಗೋದಷ್ಟೇ. ಓಪನ್ ಪ್ಲೇಸ್ ನೋಡಿ, ಮಳೆ ಬಂದ್ರೆ ಸ್ವಲ್ಪ ಕಷ್ಟ. ಪುಟ್ಟಿ ಅವ್ರು ಬರಕ್ಕೆ ಸ್ವಲ್ಪ ಲೇಟ್ ಆಗತ್ತಂತೆ, ಅದಕ್ಕೆ ನಾವು ಲೈಟ್ ಆಗಿ ಏನಾದ್ರು ಆರ್ಡರ್ ಮಾಡೋಣ. ಆಚೆ ಕೂತಿದ್ದೆ ಗೈಸ್, ಏನು ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಇವಾಗ ಈಚೆ ಕೂತ್ಕೊಂಡಿದೀವಿ. ಗೈಸ್ ಫಸ್ಟ್ ಆರ್ಡರ್ ಬಂದಿದೆ, ನ್ಯಾಚೋಸ್ ಅಲ್ಲ, ಚಿಕನ್ ನ್ಯಾಚೋಸ್. ನನ್ನ ಫೋಟೋಸ್ ನಾ ಮಾತಾಡ್ತಿರೋದೇ. ಆಯ್ತು ತೆಗಿತೀನಿ ಮಾರೆ, ಅಂತ ಹೆದರ್ತೆ ನೀನು. ಫಸ್ಟ್ ಇದು ಸ್ವಲ್ಪ ಸ್ಟಾರ್ಟ್ ಮಾಡುವ, ಸ್ವಲ್ಪ ಹಸು ಆಗ್ತಿದೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಸು ಆಗ್ತಿದೆ. ನಾನು ಹೊಟ್ಟೆಗೆ ಹಾಕೊಂಡು ಫೋಟೋಸ್ ಮಾತ್ರ ಸಕ್ಕದಾಗಿ ಬರ್ತಿದೆ, ಡ್ರೆಸ್ ಸಕ್ಕದಾಗಿದೆ ಆಯ್ತು. ಥ್ಯಾಂಕ್ ಯು ಆಂಟಿ. ಹೆಂಗಿದೆ ಚಿಕನ್ ನ್ಯಾಚೋಸ್? ಸಕ್ಕತ್ತಿದೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮ್ಯೂಸಿಕ್ ಕೇಳಿ, ನೀವೇ ಹೇಳ್ಬೇಕದು. ಆಂಬಿಯನ್ಸ್ ಚೆನ್ನಾಗಿದೆ ಅಲ್ಲ. It's gotta be fearless. You just gotta be fearless. You just gotta be fearless. ಥ್ಯಾಂಕ್ ಯು ಥ್ಯಾಂಕ್ ಯು. ಮಸ್ತ್ ಅದ ಮಾರ ಇಲ್ಲಿ ಒಳಗಡೆ. ತಿಂದ್ರು ನ್ಯಾಚೋಸ್ ತಿಂದ್ರು ಅಲ್ಲ, ಜುರಾಸಿಕ್ ಪಾರ್ಕ್ ಇದ್ದಂಗೆ ಅದು. ನಾವ್ ಅಲ್ಲಿ ಕೂತಿದ್ರಾ, ಒಂದ್ಸಲ ಹಿಂಗೆ ಮ್ಯಾಲ ಹೋಗಿ ನೋಡ್ಕೊ ಬರೋಣ ಅಂತ ಹೇಳಿ ಬಂದ್ರು. ಹೋಗಿ ಬರೋಣ. ಅಲ್ಲಿ ಇಡ್ತೀರಾ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಬಿಟ್ಟು ಹೋಗ್ಬೋದು. All this time I've been holding on so tight, 'cause all that I do was easy to use. ಗೈಸ್ ಫುಲ್ ಫೋಟೋ ಶೂಟ್ ಆಯ್ತು ಇಲ್ಲಿ. ಪುಟ್ಟಿಗಂತೂ ಎಷ್ಟು ಚಂದ ಮಾಡಿ ಫೋಟೋ ಹೊಡೆದ್ರು ಸಾಕೆ ಆಗೋದಿಲ್ಲ. ಹೋಗುವ. ಪ್ಲೇಸ್ ಮಾತ್ರ ಸಕ್ಕದಾಗಿದೆ ಗೈಸ್ ಅಲ್ಲ. So call my time, but you weren't really mine, just something to do. Thought I never knew. ನೈಟ್ ಟೈಮ್ ಅಲ್ಲಾದ್ರೆ ಇಲ್ಲೆಲ್ಲ ಚೆನ್ನಾಗಿ ಬರುತ್ತೆ, ಈ ಟೈಮಲ್ಲೆಲ್ಲ ಅಷ್ಟೇನು ಅನ್ಸಲ್ಲ. ಸುಕ್ಕ ನಮ್ ಕಡೆಗಾದ್ರೆ ಒಂದು ಸುಕ್ಕ. ಫೋಟೋಗೆ ಹುಡುಕಿ ಸಾಕಾಯ್ತು. ಬೆಳಿಗ್ಗೆ ಬರುದು ಕರಿಕ್ ಬರುದು ಅಂತೇಳಿ. ಲೈಟ್ ಹೋಯ್ತಲ್ಲ ಅದಕ್ಕೆ. ಫಸ್ಟ್ ಪ್ರಾನ್ಸ್ ಜಿಲೇಬಿ ಹಾಕರೆ ಅಂತದೆ. ಪ್ರಾನ್ಸ್ ಜೊತೆಗೆ ಜಿಲೇಬಿ. ಗೈಸ್ ಇದು ನೋಡಿ ಬಾವ್ ಅಂತೇಳಿ, ನಮ್ಮ ಬಾವ್ಗೆ ತಿನ್ಸೋದು ಇವತ್ತು. ಒಂಥರ ಡಿಫ್ರೆಂಟ್ ಅದಲ್ಲ, ಅದು ವರ್ಷದೆ. ಸಾಕು ಗೈಸ್, ಎಲ್ಲ ತಿಂದು ಖಾಲಿ ಮಾಡಿ ಕೂತಿದ್ದೀವಿ, ಬಿಲ್ ಕೊಡ್ತಾರೆ ಅಂತ ನೋಡಿ. ಇವಾಗ ಲೈಟಿಂಗ್ ಜೋರ್ ಗಾಳಿ ಬರ್ತದೆ, ಮಳೆ ಬರ್ತದೆ ಏನ. ಗಾವಿ ನಮ್ಮ ಮನೆಯ. ನಂಗೆ ಇದು ಎಂಟ್ರೆನ್ಸ್ ಸಖತ್ ಇಷ್ಟ ಆಯ್ತು ಮಾರ. ನಾನು ನಿಮ್ಮ ರೂಮಿಂದ ಈಚೆ ಬರ್ತಾ ಹೇಳ್ತಿದ್ದೆ ಇಲ್ಲಿ ಹೋಗ್ಬೇಕಂತ. ನಾವು ಹಂಗೆ ನೋಡಕ್ಕೆ ಇವಳು ಗೊತ್ತಿತ್ತು. ಇಲ್ಲಿ ಇದು ಮೇನ್ ಎಂಟ್ರೆನ್ಸ್ ನೋಡ್ಕೊಂಡು ಒಳಗಡೆ ಅಷ್ಟೊಂದು ಇರೋದಿಲ್ಲ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ವ್ಯೂ ಕಾಣಿಸ್ತಲ್ಲ, ವಸ್ತು ಕಾಣಿಸ್ತಲ್ಲ. ನಮ್ಮ ಗಾಡಿ ಬಂತು ಗೈಸ್, ಗಾಡಿ ಬಂತು ಗೈಸ್. ಇವಾಗ ನಾವು ಹೊರಡ್ತಿದೀವಿ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಇವರು ಹೋಗ್ತಿದ್ದಾರೆ. ಬಾಯ್ ಹುಷಾರು. ರೀಚ್ ಆದ್ಮೇಲೆ ಒಂದು ಫೋನ್ ಮಾಡು. ನೀವು ರೀಚ್ ಆದ್ಮೇಲೆ ಒಂದು ಮೆಸೇಜ್ ಹಾಕಿ ಅಂತಿ. ಹಾ ಬಾಯ್ ಸಿಗುವ
ಗೈಸ್ ಜಸ್ಟ್ ಮನೆಗೆ ಬಂದ್ವಿ ಇವಾಗ. ಹೊಟ್ಟೆ ಫುಲ್ ಹಾಕೊಂಡಿದೆ. ಲೈಟ್ಸ್ ಆನ್ ಹಿಂಗೆ ಹೇಳ್ಬಾರ್ದು. ಹೇ ಅಲೆಕ್ಸಾ ಲೈಟ್ಸ್ ಆನ್. ಹೇ ಅಲೆಕ್ಸಾ ಲೈಟ್ಸ್ ಆನ್. ನೋಡಿ ಗೈಸ್ ಫುಲ್ ಸೆಟ್ಟಿಂಗ್ ನಮ್ಮ ಮನೆಗೆ. ಸುಖ ಅಂತೂ ಸಖತ್ತಾಗಿತ್ತಲ್ಲ, ನನಗಿಷ್ಟ ಆಯ್ತು. 3 ಸಲ ಹೇಳಿದೆ ಗೈಸ್ ನಾನು ಇವಾಗ ಗಿಫ್ಟಲ್ಲಿ. ಎಂತ ಈ ಗಿಫ್ಟ್ ಬೇಡ ನನಗೆ ಗಿಫ್ಟಲ್ಲಿ. ನಾನೇನೇನು ನನಗೂ ಒಳ್ಳೆ ಸರ್ಪ್ರೈಸ್ ಕೊಟ್ಟರೆ ನಾನು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ. ಈಗ ಅವಳ ಬರ್ಡೇಗೂ ನಾನು ಒಂದು ಗಿಫ್ಟ್ ಕೊಟ್ಟು ಮುಗಿಸ್ಬಿಡೋದು. ಮನೇಲಿ ಪಾಯಸ ಮಾಡಿ. ಲಾಸ್ಟ್ ಇಯರ್ ಬರ್ಡೇ ಲಾಗ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಅಷ್ಟೇ. ಮದುವೆ ಆಗೋಕ್ಕಿಂತ ಮೊದಲು ಫುಲ್ ಗಿಫ್ಟ್. ಈಗ ಮದುವೆ ಆದ್ಮೇಲೆ ಏನಿಲ್ಲ, ಒಂದೇ ಗಿಫ್ಟ್. ಬಜೆಟ್ ಫ್ರೆಂಡ್ಲಿ ಬರ್ಡೇ ಈ ವರ್ಷ. ಮುಂದಿನ ವರ್ಷ ಒಂದು ಪಟಾಕಿ ಹೊಡಿಸುವ ಏರಿಯಾ ಫುಲ್. ಸಿಕ್ಕಾಪಟ್ಟೆ ಜನ ವಿಶ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ. ಎಷ್ಟು ಜನಕ್ಕೆ ಆಗತ್ತೆ ಅಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೆ ನಾನು. ಆದ್ರೂ ಸಿಕ್ಕಾಪಟ್ಟೆ ಮೆಸೇಜ್ ಬಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇಗೆ ಅಷ್ಟೊಂದು ಜನ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಮತನ ಕಡೆಯಿಂದನೂ ಥ್ಯಾಂಕ್ ಯು ಅಂತೆ. ಹೋಗ್ಲಾ? ಓಕೆ. Hate it when my doubts and my fears swell up like the ocean. It feels like I could drown. Happy birthday To me. Happy birthday to you. Thank you. Happy birthday. Thank you. Happy birthday. ಸುಖವಾಗಿ ನನ್ನ ಸುಖವಾಗಿ ಇರಿಸ್ಕೊಂಡು ಆಯಾಗಿರಿ. ಬರ್ಡೇ ಎಲ್ಲ ಮುಗೀತು. ವಾಚನ್ ಇದ್ರಲ್ಲಿ ಹಾಕಿಟ್ಟಿದ್ದೀನಿ. ಕಬೋರ್ಡಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅನ್ಸುತ್ತೆ. ಇಲ್ಲ ಮೇಲೆ ಇಡುವ ಅನ್ಸತ್ತೆ ಅಲ್ಲ, ಇಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಫುಲ್ಲು. ಗೈಸ್ ಇದನ್ನು ನನ್ನ ಬರ್ಡೇಗೆ ಪುಟ್ಟಿ ಗಿಫ್ಟ್ ಕೊಟ್ಟಿರೋದು. ಆರ್ಡ್ರ್ ಮಾಡಿದ್ಲು ಮೊದಲೇ, ಇವಾಗ ಬಂದಿದೆ. ಡಿಜಿಟೆಕ್ ಅವ್ರದ್ದು. ಓಪನ್ ಮಾಡುವಲ್ಲ, ತುಂಬ ಫೀಚರ್ಸ್ ಎಲ್ಲ ಇದೆ ಇದರಲ್ಲಿ, ಬಟ್ ಇವಾಗ ನೋಡಲ್ಲ. ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ನೋಡಿ ಇದೇ ಥರ ಇರುತ್ತೆ ಲೈಟ್. ಇಷ್ಟು ದೊಡ್ಡ ಇದೆ ನೋಡಿ, ಹೆಂಗೆ ಕಾಣಿಸ್ತಿದೆ ಗೈಸ್. ಇವಾಗ ಇದರಲ್ಲಿ ರೀಲ್ ಶೂಟ್ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಇನ್ಮೇಲೆ ಲೈಟಿಂಗ್ ಅಂತೂ ಮಸ್ತ್ ಇರುತ್ತೆ. ಥ್ಯಾಂಕ್ ಯು ಪುಟ್ಟಿ. ಚೆನ್ನಾಗಿದೆ ಲೈಟ್. ಮೋಡಲ್ಲಿ ಒಂದು ಈ ಕಲರ್ ಬರುತ್ತೆ, ಇನ್ನೊಂದು ಮಿಣ ಅಂತ ಬರುತ್ತೆ. ಆಮೇಲೆ ಈ ಲೈಟ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. My tears, everything's overflowing.